ಪ್ರೈಸ್ ಲಾರ್ಡ್. ಕರ್ತನು ರಕ್ಷಕನಾಗಿರೋ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಕುಟುಂಬ ಎನ್ನುವ ಈ ಸಂಚಿಕೆಗೆ ನಾನು ಬರಮಾಡುತ್ತಿದ್ದೇನೆ. ಪ್ರಿಯರೇ, ಕಳೆದ ಸಂಚಿಕೆಯಲ್ಲಿ ನೋಡಿದಂತಹ 3 ಹುರಿಯ ಹಗ್ಗ ಸುಲಭವಾಗಿ ಕಿತ್ತು ಹೋಗುವುದಿಲ್ಲವಷ್ಟೇ. ಭಾಗ 4 ನೋಡಿದ ಅನೇಕರು ನೀವು ನಮಗೆ ಮೆಸೇಜನ್ನು ಮಾಡಿದ್ದೀರಾ, ಫೋನನ್ನು ಮಾಡಿದ್ದೀರಾ. ಬಹಳ ಸಂತೋಷ. ನಮ್ಮ ಈ ಎಪಿಸೋಡ್ಗಳು ನಿಮ್ಮ ಕುಟುಂಬವನ್ನು ಬಲಪಡಿಸ್ತಾ ಇದೆ, ನಿಮ್ಮ ಕುಟುಂಬವನ್ನು ಕಟ್ಟುತ್ತಿದೆ, ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸ್ತಿದೆ ಎನ್ನುವಾಗ ನಾವು ಕರ್ತನಲ್ಲಿ ಸಂತೋಷ ಪಡುವವರಾಗಿದ್ದೇವೆ. ಹಾಗಾದರೆ ಪ್ರಿಯರೇ, ಮತ್ತೊಂದು ಆವರ್ತಿ ನಮ್ಮ ಈ ಒಂದು ಎಪಿಸೋಡ್ಗೆ ಪಾಸ್ಟರ್ ಜೋಶ್ವಿನ್ ಗುರುಪ್ರಸಾದ್ ಹಾಗೂ ಶಕೀನಾ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಯು. ಕಳೆದ ಎಪಿಸೋಡ್ ಬಹಳ ಮಂದಿಗೆ ಉಪಯೋಗವಾಗಿತ್ತು ಅಂತ ಅವರು ಅನೇಕರು ಫೋನ್ಗಳನ್ನು ಮಾಡಿದರು, ಅನೇಕರು ಮೆಸೇಜನ್ನು ಕಳಿಸಿದ್ದಾರೆ. ಇವತ್ತು ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಂದು ಕುಟುಂಬದವರಿಗೆ ಒಂದು ಪ್ರಶ್ನೆ, ಇದು ಪ್ರತಿಯೊಬ್ಬರಿಗೂ. ಸೊ ನನ್ನ ಬಳಿಯಲ್ಲಿ 2 ಆಬ್ಜೆಕ್ಟ್ ಇದೆ. ಒಂದು ಎಲ್ಲರಿಗೂ ಗೊತ್ತಿದೆ, ಇದು ಎಗ್, ಇದು ಪೊಟ್ಯಾಟೊ. ಸೊ ಇವತ್ತು ನಮ್ಮ ಕುಟುಂಬ ಜೀವಿತವನ್ನು ಈ 2 ಆಬ್ಜೆಕ್ಟಿಗೆ ನಾವು ಹೋಲಿಸ್ಬೇಕು, ಇನ್ಕ್ಲೂಡಿಂಗ್ ನಿಮಗೂ ಕೂಡ. ಸೊ ನಾವು ಎಗ್ಗನ್ನು ಹ್ಯಾಂಡ್ಲು ಮಾಡಬೇಕಾದ್ರೆ ಹೇಗೆ ಹ್ಯಾಂಡ್ಲು ಮಾಡ್ತೇವೆ? ತುಂಬ ಕೇರ್ ಕೊಡ್ತೇವೆ. ಏಕೆಂದರೆ ಕೆಳಗಡೆ ಬಿದ್ದರೆ ಇಟ್ಸ್ ಫ್ರೆಜೈಲ್, ಇದು ಒಡೆದೋಗುತ್ತೆ. ತುಂಬ ಕೇರಲ್ಲಿ ನಾವು ಇದನ್ನು ಹ್ಯಾಂಡ್ಲ್ ಮಾಡ್ತೇವೆ. ಆದರೆ ವಾಟ್ ಅಬೌಟ್ ದಿಸ್, ಇದು ನಾವು ಪೊಟ್ಯಾಟೋವನ್ನು ನಾವು ರಫ್ ಆಗಿ ಹ್ಯಾಂಡ್ಲ್ ಮಾಡ್ತೇವೆ. ಸೊ ನೋಡ್ರಿ, ಇದು ನೇಚರ್ ಹೇಗಿದೆ, ಇದು ಬೇಗ ಈಸಿಯಾಗಿ ಬ್ರೇಕ್ ಆಗುತ್ತೆ. ತುಂಬ ಕೇರ್ ಬೇಕು, ತುಂಬ ಜೆಂಟಲಾಗಿ ನಾವು ಇದನ್ನ ಹ್ಯಾಂಡಲ್ ಮಾಡಬೇಕು. ಬೇಕಾದರೆ ಇದರ ಒಂದು ಕ್ಯಾರೆಕ್ಟರ್ ಏನಂದರೆ, ಇದನ್ನ ಹಾರ್ಡಾಗಿ ನಾವು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಆದರೆ ಇದೇ ಒಂದು ಮೊಟ್ಟೆ ಮತ್ತು ಇದು ಆಲೂಗೆಡ್ಡೆನ ಒಂದೇ ಪಾತ್ರೆಯಲ್ಲಿ ಹಾಕಿ, ಒಂದೇ ನೀರನ್ನು ಹಾಕಿ, ಒಂದು ಸ್ಟವಲ್ಲಿಟ್ಟು ಒಂದೇ ಹೀಟಲ್ಲಿ ಬಾಯ್ಲ್ ಮಾಡಿದ್ಮೇಲೆ, ಸೊ ಆ ಪ್ರಾಸೆಸ್, ಬಾಯ್ಲಿಂಗ್ ಪ್ರಾಸೆಸ್ ಮುಗಿದ ಮೇಲೆ ಇದ್ರ ನೇಚರ್ಗಳು ಚೇಂಜ್ ಆಗುತ್ತೆ ಅಲ್ವಾ? ಸೊ ಮೊಟ್ಟೆ ಏನಾಗುತ್ತೆ? ಹಾರ್ಡ್ ಆಗುತ್ತೆ. ಅದೇ ಹಾರ್ಡ್ ಆಗಿದ್ದ ಪೊಟ್ಯಾಟೊ ಏನಾಗುತ್ತೆ? ಸಾಫ್ಟ್ ಆಗುತ್ತೆ. ಸೊ ಆಮೇಲೆ ನಾವು ಇದನ್ನು ಹೇಗೆ ನಾವು ಕೇರ್ ಮಾಡ್ತೀವಿ? ಇದನ್ನು ಸಿಪ್ಪೆ ತೆಗೆಯುವಾಗ ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತೀವಿ ಅಲ್ವಾ? ಸೊ ನೋಡ್ರಿ ಪ್ರಿಯರೇ, ಇದಾಗಿದೆ ನಮ್ಮ ಕುಟುಂಬದ ಜೀವಿತದ ರಹಸ್ಯ. ಮದುವೆ ಆಗೋಕ್ಕೆ ಬರುವಾಗ ಬೇರೆ ಬೇರೆ ಕುಟುಂಬದಿಂದ ಬೇರೆ ಬೇರೆ ನೇಚರಲ್ಲಿ ಬರ್ತೀವಿ. ಯೂಶ್ವಲಿ ನಾನು ಹೀಗೆ ಹೇಳ್ತೀನಿ ಅಂತ ನೀವು ಯಾರೂ ನನ್ನ ಮೇಲೆ ಕೋಪ ಮಾಡ್ಕೊಬಿಡ್ರಿ. ಹೆಂಡತಿ ಆದವರು ಆಲ್ಮೋಸ್ಟ್ ಆಲ್ ಈ ರೀತಿಯಾಗಿ ಬರ್ತಾರೆ. ತುಂಬ ಹೆದರಿ ಇನ್ನೊಂದು ಮನೆಗೆ ಅಡ್ಜಸ್ಟ್ ಆಗಬೇಕು, ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ಸೊ ಆದರೆ ಇದನ್ನು ಸ್ವಲ್ಪ ನೀವು ತಮಾಷೆಯಾಗಿಯೂ ತೊಗೋಬೋದು. ಹಸ್ಬೆಂಡ್ ಎನ್ನುವರು ಹೀಗಿರ್ತಾರೆ. ಆದರೆ ಈ ಮದುವೆ ಅನ್ನೋ ಪ್ರಾಸೆಸ್ಸಲ್ಲಿ ಒಂದೇ ಮನೆಯಲ್ಲಿ ಒಂದೇ ಪಾತ್ರೆಯಲ್ಲಿ ನೀವು ಇರಬೇಕಾದ್ರೆ ಚೇಂಜಸ್ ಅನ್ನೋದು ಅನಿವಾರ್ಯ. ಇಲ್ಲ, ನಾನು ಹೀಗೇ ಇರ್ತೀನಿ, ನಾನು ನನ್ನ ಮನೇಲಿ ಏನು ಕಲಿತೆ ನಾನು ಅದೇ ಥರ ಇರ್ತೀನಿ, ನಾನು ಹಿಂಗೇ ಇರೋದು, ನಾನು ಇದನ್ನೇ ತಿನ್ನೋದು, ನಾನು ಇದನ್ನೇ ಹಾಕ್ಕೊಳ್ಳೋದು, ಆ ಥರ ಇದ್ದರೆ ಇದರ ಹಠವನ್ನು, ನೇಚರನ್ನು ಬಿಡದೇ ಇದ್ದರೆ ಇದು ಪ್ರಾಸೆಸ್ಸಲ್ಲಿ ಚೇಂಜ್ ಆಗೋದಿಲ್ಲ. ಹಾಗೆಯೇ ಇದು ಕೂಡ ಅಷ್ಟೇ. ಇದು ನಾನು ಹೀಗೇ ಇರೋದು, ನಾನು ಸಾಫ್ಟು, ನಾನು ಇದೇ ಥರ ಇರೋದು, ನನಗೆ ತುಂಬ ಕೇರ್ ಬೇಕು, ನನ್ನನ್ನೇ ಇದು ಮಾಡಬೇಕು ಅಂದರೆ ಆಗಲ್ಲ. ಸೊ ನೋಡ್ರಿ, ಒಂದೊಂದು ದಿನವೂ ಒಂದೊಂದು ಪರಿಸ್ಥಿತಿಗಳು, ನಮ್ಮ ಎದುರಾಗಿ ಬರೋ ಒಂದೊಂದು ಪರಿಸ್ಥಿತಿಗಳು ನಮ್ಮಲ್ಲಿ ಬದಲಾವಣೆನ ತರುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಈಸ್ ದಿಸ್ ಕಪಲ್. ಇವ್ರ ಫ್ಯಾಮಿಲಿಯಲ್ಲಿ ಅನೇಕ ಕಾರ್ಯಗಳು ಬಂತು. ನಿಜವಾಗ್ಲೂ ಹೇಳಬೇಕಾದ್ರೆ ಫಸ್ಟ್ 3 ಇಯರ್ಸಲ್ಲಿ ಮಕ್ಕಳು ಲೇಟಾಗಿದೆ. ಆ 3 ಇಯರ್ಸ್ ಒಂದು ಪ್ರಾಸೆಸ್, ಅದರಲ್ಲಿ ದೇವರು ಚೇಂಜ್ ಮಾಡ್ತಿದ್ರು. ಸೊ ಈ ರೀತಿಯಾದ ಚೇಂಜಸನ್ನು ಒಂದೊಂದು ಫ್ಯಾಮಿಲಿಯಲ್ಲೂ ದೇವರು ಮಾಡ್ತಾರೆ. ಅದಾದಮೇಲೆ ಪ್ರೆಗ್ನೆನ್ಸಿನಲ್ಲಿ ಆದಂಥ ಕಾರ್ಯಗಳು, ಅದಾದಮೇಲೆ ಡೆಲಿವರಿ ಎಲ್ಲ ಆದಮೇಲೆ ನೆಕ್ಸ್ಟು ಅವರಿಗೆ ಬಂದಂಥ ಬ್ಯಾಕ್ ಪೇಯ್ನಿಂದ ಬಂದಂತಹ ಆ ಡಯಾಗ್ನೋಸ್ ಆದಾಗ ಬಂದಂಥ ಭಯಾನಕ ಸುದ್ದಿ, ಇವುಗಳೆಲ್ಲವೂ ಒಂದೇ ಜಾಗದಲ್ಲಿ ಇಬ್ಬರು ಒಟ್ಟಿಗೆ ಇದ್ದಾರೆ. ಆದರೆ ನಾನು ಮತ್ತು ನಮ್ಮ ಸಭೆ ಇವರನ್ನು ಹತ್ತಿರವಾಗಿ ನೋಡೋದ್ರಿಂದ ಏನು ನಾವು ಅಬ್ಸರ್ವ್ ಮಾಡ್ದೋ ಅಂದರೆ, ಇಷ್ಟೆಲ್ಲ ಒಂದು ಪರಿಸ್ಥಿತಿಯ ಮಧ್ಯದಲ್ಲೂ, ತುಂಬ ಕಷ್ಟಕರವಾದ ಸಮಯದಲ್ಲೂ ಕೂಡ ತನ್ನತನವನ್ನು ಬಿಟ್ಟು ಆ ಚೇಂಜಸ್ಗೆ ಅವರಿಬ್ಬರೂ ಏನು ಮಾಡಿದ್ರು, ಬಿಟ್ಕೊಟ್ರು. ಸೊ ಹಾಗಾಗಿ ಇವತ್ತು ಅವ್ರ ಲೈಫ್ ಏನಾಗಿದೆ ಅಂದರೆ, ಒಬ್ರಿಗೊಬ್ರು ಒಡಿದೆ ಒಂದೇ ರೀತಿಯಾಗಿ ಅವರು ಬೆಳ್ಕೊಂಡು ಬಂದಿದ್ದಾರೆ. ಇವತ್ತು ನನ್ನನ್ನು ಆಲಿಸುವಂಥ ವೀಕ್ಷಕರೇ, ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ ಕೇಳ್ಬೋದು, ಏನಕ್ಕೆ ನನಗೆ ಯಾಕೆ ಈ ಥರ ಬರುತ್ತೆ, ನನಗೆ ಏನಕ್ಕೆ ಈ ಥರ ಬರುತ್ತೆ, ಯಾಕೆ ನಾನೇ ಈ ಥರ ಆಗ್ತೀನಿ, ಯಾಕೆ ನಾನೇ ಬಯಸ್ಕೋಬೇಕು, ಯಾಕೆ ನಾನೇ ಸಫರ್ ಆಗಬೇಕು ಅಂತ. ಸೊ ತಿಳ್ಕೊಳ್ಳಿ, ನೀವಿಬ್ಬರೂ ಒಂದು ಬಾಯ್ಲಿಂಗ್ ಪ್ರೋಸೆಸ್ಸಲ್ಲಿದ್ದೀರಾ. ಆದರೆ ಲಾಸ್ಟ್ ಎಂಡ್ ಪ್ರಾಡಕ್ಟ್ ಬಹಳ ಸುಂದರವಾಗಿ ಬರುತ್ತೆ. ಹಾಗಾಗಿ ಪ್ರಿಯರೇ, ನಾನು ಈ ಎಪಿಸೋಡನ್ನು ಮುಂದುವರಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ನಮಗೆ ಗೊತ್ತಿರೋ ಹಾಗೆ ಕಳೆದ ಎಪಿಸೋಡ್ನಲ್ಲಿ ನೋಡ್ದು ಸಿಸ್ಟರ್ ಶಕೀನಾ ಅವರು ಅವರ ಡಯಾಗ್ನೋಸಿಸ್ನ ಕುರಿತು ಹೇಳಿದ್ರು, ಡಾಕ್ಟರ್ಸ್ ಹೇಳಿದ್ದನ್ನು. ಸೊ ಇವತ್ತು ನಾನು ಕೇಳ್ತಿದ್ದೀನಿ, ಇದು ಯಾರಿಗೂ ವೇಗವಾಗಿ ಡೈಜೆಸ್ಟ್ ಆಗೋದಿಲ್ಲ. ಯಾಕೆಂದರೆ ಒಪ್ಕೊಳ್ಳೋ
ಒಪ್ಕೊಳ್ಳೋದೇ ಇಲ್ಲ, ಒಪ್ಕೊಳ್ಳೋಕ್ಕೆ ಆಗೋದಿಲ್ಲ, ನಿರಾಕರಿಸುವಂತಹ ವಿಷಯಗಳು. ಸೊ ಈ ಒಂದು ಡಾಕ್ಟರ್ಸ್ಗಳು ನಿಮಗೆ ಈ ರೀತಿಯಾದಂತಹ ಕ್ಯಾನ್ಸರ್ ದಟ್ಟು ಇನ್ನು 4th ಸ್ಟೇಜಲ್ಲಿ ಇದೆ ಅಂದಾಗ ನಿಮ್ಮ ಫ್ಯಾಮಿಲಿಯವರ ರೆಸ್ಪಾಂಡ್ ಹೇಗಿತ್ತು? ವಿಶೇಷವಾಗಿ ನಿಮ್ಮ ಹಸ್ಬೆಂಡ್ನ ರೆಸ್ಪಾಂಡ್ ಹೇಗಿತ್ತು? ಹೇಗೆ ಅದ್ರ ಮಧ್ಯದಲ್ಲಿ ನೀವು ಬಲ ಹೊಂದಿದ್ರಿ? ಹೌದು ವೀನಕ್ಕ, ನೀವು ಹೇಳಿದಾಗೆ ಆ್ಯಕ್ಚುಲಾಗಿ ಆ ಒಂದು ನ್ಯೂಸ್ನ ಕೇಳಿದಾಗ ರಿಯಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹೇಗೆ ಅಂದರೆ, ಇಲ್ಲ ಆ ಒಂದು ಶಬ್ದನ ನಾವು ಕೇಳಬಾರ್ದು, ಅದು ಇಲ್ಲ ಅನ್ನೋಷ್ಟು ನಾವು ರಿಜೆಕ್ಟ್ ಮಾಡಬೇಕು ಅನ್ನೋಷ್ಟು ನಮ್ಮ ಪರಿಸ್ಥಿತಿ ಆ ರೀತಿಯಾಗಿತ್ತು. ಬಟ್ ಆದರೆ ರಿಪೋರ್ಟಲ್ಲಿ ಕ್ಯಾನ್ಸರ್ ಇದೆ ಎಂಬುದಾಗಿ ಬಂದಾಗ ಆ ಒಂದು ಕ್ಷಣ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಮಾಡೋದು ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆದರೆ ನಮ್ಮ ಹಸ್ಬೆಂಡ್ ಅವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದರು. ಆ ಒಂದು ಸಮಯದಲ್ಲಿ ಯಾವುದೇ ಒಂದು ಕಾರಣಕ್ಕೂ ಒಂದು ನೆಗೆಟಿವ್ ಆದ ಮಾತು ನಮ್ಮ ಕುಟುಂಬದಲ್ಲಾಗಲಿ, ನಾನು ಸಹ ಯಾರೂ ಸಹ ಒಂದು ನೆಗೆಟಿವ್ ಮಾತನ್ನು ನಾವು ಮಾತನಾಡದೆ ಪ್ರಾರ್ಥನೆಯಲ್ಲೂ, ಅದು ಮಾತ್ರ ಇಲ್ಲದೆ ದೇವರ ವಾಕ್ಯದಲ್ಲಿ ನಾವು ಅದನ್ನು ಇಟ್ವಿ. ಸೊ ದೇವರ ವಾಕ್ಯವೇ ನಮಗೆ ನಿಜವಾಗ್ಲೂ ತುಂಬಾ ಅದೊಂದು ಬಲವಾಗಿತ್ತು. ನಮ್ಮ ಹಸ್ಬೆಂಡ್ ಅವರು ಸಹ ಪ್ರತಿ ದಿವಸವೂ ನನಗೆ ಒಂದು ವಾಕ್ಯಗಳನ್ನ ಕಲಿಸ್ತಾ ಇದ್ರು. ಅದು ಮಾತ್ರ ಅಲ್ಲ, ನನ್ನ ಒಟ್ಟಿಗೆ ಮಾತನಾಡುತ್ತಾ ಇದ್ರು, ದೇವರ ವಾಕ್ಯವನ್ನು ಹೇಳಿ. ಸೊ ವಾಕ್ಯ ಈ ರೀತಿಯಾಗಿ ಹೇಳುತ್ತಲ್ಲ, ನಾನು ಅನೇಕ ರೀತಿಯಲ್ಲಿ ಒಂಥರ ಬಲಹೀನತೆಯಲ್ಲಿ ತುಂಬ ಸೋತು ಹೋಗುವಂಥ ಸಮಯದಲ್ಲಿ, ಅನೇಕ ರೀತಿಯಾದ ಯೋಚನೆಗಳು ನನ್ನಲ್ಲಿ ಬರುವಂಥ ಸಮಯದಲ್ಲೂ ಸಹ ನಮ್ಮ ಹಸ್ಬೆಂಡೇ ನಿಜವಾಗ್ಲೂ ನನಗೆ ಎಲ್ಲ ರೀತಿಯಲ್ಲೂ ಸಪೋರ್ಟಿವ್. ಅಂದರೆ ಏನೋ ಒಂದು ಜಸ್ಟ್ ಎಮೋಷ್ನಲ್ ಆಗಿ ನಾನಿದ್ದೀನಿ ಆ ರೀತಿಯಾಗಿ ಖಂಡಿತವಾಗ್ಲೂ ಇಲ್ಲ, ಯಾಕಂದರೆ ಆ ರೀತಿಯಾಗೆಲ್ಲ. ಆದರೆ ದೇವ್ರ ವಾಕ್ಯದಿಂದ ನನ್ನ ತುಂಬ ಬಲಪಡಿಸಿದ್ರು. ಆ ಒಂದೊಂದು ವಾಕ್ಯವನ್ನು ಹೇಳಿ ಅದನ್ನು ಇಟ್ಟು ನಾವು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನಾನು ನಿಜವಾಗ್ಲೂ ಆ ಒಂದು ಶಕ್ತಿಯನ್ನು, ನನಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಆ ಒಂದು ಬಲವನ್ನು ನಾನು ಹೊಂದಿಕೊಳ್ಳಲು ಸಹಾಯ ಆಯಿತು. ಅದು ಮಾತ್ರ ಅಲ್ಲದೆ ನಾವು ಪ್ರತಿ ದಿವಸವೂ ಪ್ರಾರ್ಥನೆಯಲ್ಲಿ ಸತತವಾಗಿ ನಾವು ದೇವರ ಹತ್ರ ನಮ್ಮ ಎಲ್ಲ ವಿಜ್ಞಾಪನೆಗಳನ್ನು, ಆ ನೋವನ್ನು, ಆ ಕಣ್ಣೀರನ್ನು ದೇವರ ಮುಂದೆ ನಾವು ಇಡ್ತಾ ಇದ್ವಿ. ನಾವು ಒಬ್ರಿಗೊಬ್ರು ಸಹ ನಮ್ಮ ನೋವನ್ನು ಹಂಚ್ಕೊಳ್ತಾ ಇರಲಿಲ್ಲ. ಆದರೆ ಅದನ್ನು ತಗೊಂಡೋಗಿ ದೇವರ ಸಮ್ಮುಖದಲ್ಲಿ ಇಟ್ಟು, ಎಸಪ್ಪ ನೀವೇ ನಮಗೆ ಬಿಡುಗಡೆ ನಾಯಕನು, ಸೊ ನಿಮ್ಮ ನಾಮ ಈ ಒಂದು ಸಾಕ್ಷಿ ಮುಖಾಂತರ ಮಹಿಮೆ ಹೊಂದಲಿ ಅಂತ ನಾವು ಹೇಳಿ ಅದನ್ನು ಪ್ರಾರ್ಥನೆಯಲ್ಲಿ ಇಟ್ವಿ. ಸೊ ಈ ರೀತಿಯಾಗಿ ಎಲ್ಲ ಸಮಯದಲ್ಲೂ ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯದ ಅಡಿಪಾಯದಲ್ಲಿ ಆ ಒಂದು ಪರಿಸ್ಥಿತಿಯನ್ನು ಎದುರಿಸಲು ದೇವರು ನಮಗೆ ಸಹಾಯ ಮಾಡಿದ್ರು. ಒಂದು ಪರಿಸ್ಥಿತಿ ನಮಗೆ ಸಂದಿಗ್ಧವಾದ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ ಬರುವಾಗ ನಿಜವಾಗ್ಲೂ ಆ ಕುಟುಂಬ ಅನ್ನೋದು ಬಹಳ ಇಂಪಾರ್ಟೆಂಟ್ ರೋಲನ್ನು ತೆಗೆದುಕೊಳ್ಳುತ್ತೆ. ಯಾಕೆಂದರೆ ಕುಟುಂಬವನ್ನು ಈಗಾಗಲೇ ಉಂಟು ಮಾಡಿರುವಂಥದ್ದು ಈಸ್ ಆಥರ್, ಯಾರು ನಮ್ಮ ಕರ್ತನೆ ಆಗಿದ್ದಾನೆ. ಒಂದು ಕುಟುಂಬವನ್ನು ಉಂಟು ಮಾಡಿದ್ಮೇಲೆ ಆ ಕುಟುಂಬಕ್ಕೆ ಹಾದು ಹೋಗುವಂಥ ಎಲ್ಲ ಪರಿಸ್ಥಿತಿಗಳಿಗೂ ದೇವರೇ ಅದಕ್ಕೆ ಏನು ಮಾರ್ಗಗಳನ್ನ, ಅದಕ್ಕೆ ಬೇಕಾದಂಥ ಕಾರ್ಯಗಳನ್ನ ಉಂಟು ಮಾಡ್ತಾನೆ. ಹಾಗಾಗಿ ನಮಗೆ ಉಂಟಾದಂಥ ಈ ಪರಿಸ್ಥಿತಿಯಲ್ಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹೇಗೆ ಶೆಕಿನ ಫ್ಯಾಮಿಲಿ, ಅವರ ತಂದೆ ತಾಯಿ, ಸಹೋದರ ಹೇಗೆ ಅವ್ರಿಗೂ ಜೊತೆಯಾಗಿ ನಿಂತರು, ಹಾಗೆ ನನ್ನ ಕುಟುಂಬದಲ್ಲಿಯೂ ಕೂಡ ಇಬ್ಬರು ಕುಟುಂಬದಲ್ಲಿಯೂ ಕೂಡ ಅವರು ಏನಾಗಿದ್ರು ಅಂದರೆ ಬಹಳ ಒಂದು ಹೆಲ್ಪ್ಫುಲ್. ಯಾಕೆಂದರೆ ನಾವು ಆ ಒಂದು ಪರಿಸ್ಥಿತಿಯಲ್ಲಿ ನಾವಿಬ್ಬರು ಡಿಸಿಷನ್ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಡಯಾಗ್ನೈಸ್ ಆಗಿದೆ, ಫರ್ದರ್ ಏನು, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು, ಏನು ಡಿಸಿಷನ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾರನ್ನ ಕನ್ಸಲ್ಟ್ ಮಾಡಬೇಕು, ಇದೆಲ್ಲ ಒಂದು ರೀತಿಗೆ ಆ ಟೈಮಲ್ಲಿ ನಿಜವಾಗ್ಲೂ ಒಂಥರ ಬ್ಲ್ಯಾಂಕ್ ಆಗಿರುವಂಥ ಪರಿಸ್ಥಿತಿ. ಆ ಸಮಯದಲ್ಲಿ ಹೆಲ್ಪ್ ಮಾಡಿದ್ದು ಯಾರಂದರೆ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿಗಳೇ. ನಂತರವಾಗಿ ಅವ್ರು ಕೂತ್ಕೊಂಡು ನಾವು ಫರ್ದರ್ ಏನು ಮಾಡಬೇಕು, ನಾವು ಎಲ್ಲಿಗೆ ಹೋಗಬೇಕು, ಯಾರನ್ನ ಮೀಟ್ ಮಾಡಬೇಕು, ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಗಳನ್ನ ತೆಗೆದುಕೊಳ್ಬೇಕು, ಈ ರೀತಿಯಾಗಿ ಅನೇಕ ಚರ್ಚೆಗಳನ್ನ ಫ್ಯಾಮಿಲಿಯಾಗಿ ಅವ್ರ ಜೊತೆಯಾಗಿ ಕೂಡಿ ಮಾಡಿ ಆ ಸಮಯದಲ್ಲಿ ನಾನು ಹೇಳ್ತೇನೆ, ಈಗ ಆಲ್ರೆಡಿ ಅವಳು ಅಡ್ಮಿಷನ್ ಆಗಿರುವಂಥ ಹಾಸ್ಪಿಟ್ಲಲ್ಲಿ ಆ ಟ್ರೀಟ್ಮೆಂಟ್ಗೆ ಫರ್ದರ್ ಫೆಸಿಲಿಟೀಸ್ಗಳಿಲ್ಲ. ನಾವು ಬೇರೆ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಆ ಸಮಯದಲ್ಲಿ ಏನು ಮಾಡಬೇಕಂತೇಳಿ ನನಗೇನು ಗೊತ್ತಿಲ್ಲ, ನಾನು ಬ್ಲ್ಯಾಂಕ್ ಆಗಿದ್ದೀನಿ. ಆ ಸಮಯದಲ್ಲಿ ನನ್ನ ಬ್ರದರ್ ಕೂಡ ಆ ಸಮಯದಲ್ಲಿ ಅವನು ಅಬ್ರಾಡಲ್ಲಿದ್ದ. ಅವನು ಬಂದು ವೆರಿ ನೆಕ್ಸ್ಟ್ ಡೇನೇ ನನ್ನ ಹತ್ರ ಬಂದು ಫರ್ದರ್ ಅವನು ನನ್ನನ್ನು ಏನು ರಿಪೋರ್ಟ್ ಆಲ್ರೆಡಿ ಅವನಿಗೆ ಗೊತ್ತಿದ್ದರಿಂದ ಅವನು ಫರ್ದರ್ ಬೇರೆ ಹಾಸ್ಪಿಟ್ಲ್ಗಳನ್ನೆಲ್ಲ ಕನ್ಸಲ್ಟ್ ಡಾಕ್ಟ್ರುಗಳನ್ನೆಲ್ಲ ಕೇಳಿ ಏನು ಮಾಡಬೇಕೇನಂತೇಳಿ ಇಮ್ಮಿಡಿಯೇಟ್ ಸೇಮ್ ಡೇನೇ ಆ ಹಾಸ್ಪಿಟ್ಲಿಂದ ಬೇರೆ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಆತನು ಹೆಲ್ಪ್ ಮಾಡ್ದ. ಇದೆಲ್ಲ ಹೇಗಾಯಿತು ಅಂದರೆ ಈ ಪರಿಸ್ಥಿತಿಗಳು ಬರುವಾಗ ನಾವು ಅನೇಕ ಸಮಯಗಳಲ್ಲಿ ನಾವೇನು ಮಾಡ್ತೀವಿ, ಕುಟುಂಬಗಳನ್ನ ನಾವು ತಿರಸ್ಕಾರ ಮಾಡ್ತೀವಿ, ಸಂಬಂಧಗಳನ್ನ, ರಿಲೇಷನ್ಶಿಪ್ಗಳನ್ನ ನಾವು ಬ್ರೇಕ್ ಮಾಡ್ಕೊಳ್ತೀವಿ. ಆದರೆ ಕುಟುಂಬ ಅನ್ನೋದು ಬರೀ ಗಂಡ ಹೆಂಡತಿ ಮಕ್ಕಳು ಮಾತ್ರವಲ್ಲದೆ ಎಕ್ಸ್ಟೆಂಡೆಡ್ ತಂದೆ ತಾಯಿಗಳು, ಸಹೋದರರು, ನಮ್ಮ ಏನು ಸುತ್ತಮುತ್ತಲಿಟ್ಟಿರುವಂಥ ಆ ಕುಟುಂಬ ಬಹಳ ಇಂಪಾರ್ಟೆಂಟ್ ರೋಲನ್ನು ತೆಗೆದುಕೊಳ್ಳೋದ್ರಿಂದ ಆ ಒಂದು ರಿಲೇಷನ್ಶಿಪ್ಪನ್ನು ನಾವು ಕಾದ್ಕೊಳ್ಬೇಕು, ಅದನ್ನು ನಾವು ಏನು ಮಾಡಬೇಕು, ಬಿಲ್ಡ್ ಮಾಡಬೇಕು. ಆ ರೀತಿಯಾಗಿ ಆ ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಸ್ಪಿರಿಚುವಲ್ ಆಗಿ, ಹಾಗೆ ಫಿಸಿಕಲ್ ಆಗಿ, ಎಮೋಷ್ನಲ್ ಆಗಿ ಎಲ್ಲ ವಿಷಯದಲ್ಲಿ ಕುಟುಂಬ ನಮ್ಮ ಜೊತೆಯಾಗಿ ನಿಂತಿದ್ದರಿಂದ ಆ ದಿನದಲ್ಲಿ ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ನಾವು ಏನು ಹೇಳ್ತದೆ ಬಲವಾಗಿ
ಯೋಚನೆ ಮಾಡಲಿಕ್ಕೆ ಸಾಧ್ಯವಾಯಿತು. ನಿಜವಾಗ್ಲೂ ಕರ್ತನು ಕೊಟ್ಟಂಥ ಆ ಒಂದು ಕುಟುಂಬಕ್ಕಾಗಿ ನಾನು ದೇವರಿಗೆ ಮಹಿಮೆನ ಸಲ್ಲಿಸ್ತೇನೆ. ಹಾಗೆ ನಾನು ಚರ್ಚ್ ಒಂದು ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಯಾಕಂದರೆ ನಿಜವಾಗ್ಲೂ ಆ ಚರ್ಚ್ ಒಂದಿಗೆ ಇರುವಂಥ ಅನ್ಯೋನ್ಯತೆ, ಐಕ್ಯತೆ ಮುಖಾಂತರ ಈ ರೀತಿಯಾದ ಪರಿಸ್ಥಿತಿಗಳು ಆಗುವಾಗ ಏನೇ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಬಟ್ ಚರ್ಚ್ ಒಂದಿಗೆ ನಾವು ಐಕ್ಯತೆಯಲ್ಲಿ ಇರುವಾಗ ಅದು ನಿಜವಾಗ್ಲೂ ಒಂದು ಬಲ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ನನ್ನ ಲೈಫಲ್ಲಿ ಆದಂಥ ಆ ಒಂದು ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ನನ್ನ ಚರ್ಚ್ ಫ್ಯಾಮಿಲಿಯವರು ನನಗೋಸ್ಕರ ಆಲ್ಮೋಸ್ಟ್ ಒಂದು 2 weeks ಸತತವಾಗಿ ಫಾಸ್ಟಿಂಗಲ್ಲಿ ಇದ್ದು ಅವರು ಪ್ರೇಯರ್ ಮಾಡಿದ್ರು. ಸೊ ಅದು ಮಾತ್ರ ಅಲ್ಲದೆ ಅನೇಕರು ನನಗೆ ಫೋನ್ ಮಾಡಿ, ವಿಶ್ವಾಸಿಗಳು, ಬಿಲೀವರ್ಸ್, ಸೇವಕರು ಅನುದಿನವೂ ನನಗೆ ಫೋನ್ ಮಾಡಿ ನೀವು ಸಹ ಕಂಟಿನ್ಯೂಸ್ ಆಗಿ ಬಲಪಡಿಸ್ತಾ ಇದ್ರಿ. ಸೊ ದೇವ್ರ ವಾಕ್ಯದ ಮುಖಾಂತರ ನನ್ನನ್ನು ಅಧಿಕವಾಗಿ ಬಲಪಡಿಸಿದ್ರಿ. ಅನೇಕರು ವಾಗ್ದಾನಗಳನ್ನು ಹೇಳಿ, ಅದು ಮಾತ್ರವಲ್ಲದೆ ಪ್ರಾಫೆಸಿಯನ್ನು ಹೇಳಿ ನನ್ನನ್ನು ಬಲಪಡಿಸಿದುಂಟು. ಸೊ ನಿಜವಾಗ್ಲೂ ಆ ಒಂದು ಚರ್ಚ್, ಆ ಒಂದು ಫ್ಯಾಮಿಲಿ ಅಂತಲೇ ನಾನು ಖಂಡಿತವಾಗ್ಲೂ ಹೇಳಲು ಸಾಧ್ಯ. ನಿಜವಾಗ್ಲೂ ಶಕಿನಾ, ಹೇಳಬೇಕಂದ್ರೆ ನಮ್ಮನ್ನು ಬಲಪಡಿಸೋದೇ ನಮ್ಮ ಸುತ್ತಮುತ್ತ ಇರೋರು. ನಿನಗೆ ಯಾಕೆ ಈ ಥರ ಆಯಿತು, ಯಾಕೆ ದೇವರು ನಮಗೆ ಹೀಗೆ ಮಾಡಿದ್ರು ಅನ್ನೋ ಒಂದು 3 ವಿಷಯಗಳನ್ನ ಹೇಳಿದ್ರೆ ಸಾಕು, ನಮ್ಮೊಳಗಡೆ ಒಂದು ಭಯ ಉಂಟಾಗುತ್ತೆ. ಸ್ಪೆಷಲಿ ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ, ದೇವರು ಕೊಡುವಂತಹ ಸಹಕಾರಿ, ಸರಿ ಬೀಳುವ ಸಹಕಾರಿ. ವಿಶೇಷವಾಗಿ ನಾನು ಆ ವಿಷಯದಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಪಾಸ್ಟರ್ ಜೋಶ್ವಿನವರನ್ನು. ಅವರು ಪ್ರತಿದಿನ ನಾವು ನೋಡ್ಬೋದು ಹಾಸ್ಪಿಟಲಲ್ಲಿ ಒಂದು ಟ್ರೀಟ್ಮೆಂಟ್ ಕೂಡ, ನಾವು ಕೆಲವೊಂದು ಫೋಟೋಸನ್ನು ನಿಮಗೆ ತೋರಿಸ್ತಾ ಇದ್ದಾವೆ, ಒಂದೊಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಬೇಕಾದ್ರೂ ಕೂಡ ಪಾಸ್ಟರ್ ಗುರುಪ್ರಸಾದ್ ಅವರು ಅಲ್ಲಿ ಇದ್ದು ತನ್ನ ಪತ್ನಿಗಾಗಿ ಅವ್ರು ಪ್ರಾರ್ಥನೆ ಮಾಡ್ತಾಯಿದ್ರು. ಅದು ಮಾತ್ರ ಅಲ್ಲ, ಇಬ್ಬರೂ ಸೇರಿ ಪ್ರಾರ್ಥನೆಗಳನ್ನ ಮಾಡ್ತಿದ್ರು, ವಾಕ್ಯಗಳನ್ನು ಒಬ್ರಿಗೊಬ್ರು ಹೇಳಿ ಸಂತೈಸ್ತಾಯಿದ್ರು. ನಾವು ಈ ವಿಷಯ ಒಂದು ತಪ್ಪಾದ ಒಂದು ಸಂತೈಸುವಿಕೆ ಅಂತ ಒಂದಿದೆ. ಅದಕ್ಕೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಹನ್ನಾಳು ಸತ್ಯವೇದದಲ್ಲಿ ನೋಡ್ತೇವೆ, ಹನ್ನಾಳು ಮಕ್ಕಳಿಲ್ಲದೆ ಇದ್ದಾಗ ಅವನ ಗಂಡ ಹೇಳ್ತಿದ್ದನಂತೆ, ನಾನು ನಿನಗೆ 10 ಮಕ್ಕಳಿಗೆ ಸಮಾನ. ಸೊ ಇದು ಮನುಷ್ಯನಿಂದ ಬರುವ ಸಂತೈಸುವಿಕೆ. ಆದರೆ ನಿಜವಾದ ಸಂತೈಸುವಿಕೆ ಅಂದರೆ ಏನಂದರೆ, ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ದೇವರಿಂದ ಇದನ್ನು ಬಿಡಿಸ್ಲಿಕ್ಕೆ ಸಾಧ್ಯ. ನೋಡ್ರಿ, ನಾವು ನಾರ್ಮಲ್ಲಾಗಿ ಹೇಳುವ ಮಾತುಗಳಲ್ಲಿ ಮನುಷ್ಯನ ಇಂಟರ್ವೆನ್ಷನ್ನ ನಾವು ಕಾಣ್ಬೋದು. ಮನುಷ್ಯ ಅಂದರೆ ನಾನಿದ್ದೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ. ಸೊ ಇದು ಮನುಷ್ಯನ ಒಂದು ಕಾರ್ಯ, ದೇವರಿಗೆ ಜಾಗ ಇಲ್ಲ. ಆದರೆ ಯಾವಾಗ ಇಬ್ಬರು ಸೇರಿ ದೇವರ ಬಳಿಗೆ ಬರ್ತಾರೋ, ಅಲ್ಲಿ ನಾನು ಅಲ್ಲ ದೇವರೇ ನೀನಿದ್ದೀಯಾ, ನಿನ್ನ ಮೂಲಕ ನನ್ನ ಜೀವಿತದಲ್ಲಿ ಸಾಕ್ಷಿ ಬರುತ್ತೆ ಅಂತ ಹೇಳ್ತೀವಲ್ಲ, ಅದರ ಅರ್ಥ ಅಂದರೆ ನಾವು ನಿಜವಾಗ್ಲೂ ಅಕ್ಷರ ಸಹಿತ ಲಿಟ್ರಲಿ ನಾವು ದೇವ್ರನ್ನ ಡೋರ್ನ ಓಪನ್ ಮಾಡಿ ದೇವ್ರನ್ನ ಒಳಗೆ ಕರೆದು ನಮ್ಮ ಆ ಪರಿಸ್ಥಿತಿ ಮಧ್ಯದಲ್ಲಿ ಕೂರಿಸ್ಕೊಳ್ತಾ ಇದ್ದೀವಿ ಅಂತ. ಸೊ ಇದಾಗಿತ್ತು ಇವರ ಪ್ರಾಕ್ಟಿಕಲ್ ಲೈಫ್. ಆದರೆ ಅದು ಬಹಳ ಕಷ್ಟ, ನಾವು ಈಗ ಹೇಳುವಷ್ಟು ಈಸಿ ಅಲ್ಲ. ಸೊ ಈಗ ನಾನು ಪಾಸ್ಟರ್ ನಿಮ್ಮ ಹತ್ರ ಕೇಳ್ತಿದ್ದೀನಿ, ಬಿಕಾಸ್ ಯು ಆರ್ ವರ್ಕಿಂಗ್ ಔಟ್ಸೈಡ್, ಮತ್ತು ನೀವು ಹೊರಗಡೆ ಕೆಲಸ ಮಾಡ್ತಿದ್ದೀರಾ, ಅನೇಕ ಅನ್ಯರುಗಳ ಮಧ್ಯದಲ್ಲಿದ್ದೀರಾ, ನಿಮ್ಮಲ್ಲಿ ಅನೇಕರಿದ್ದಾರೆ, ನೀವು ಫ್ಯಾಮಿಲಿ ಮಾತ್ರ ನೀವು ದೇವರಲ್ಲಿ ಬಂದಿದ್ದೀರಾ. ಆ ಸಮಯದಲ್ಲಿ ಈ ಒಂದು ಪತ್ನಿಯ ಈ ಕಾಯಿಲೆ ಸುದ್ದಿ ಕೇಳಿದಾಗ ನಿಮ್ಮನ್ನು ಅನೇಕರು ಪ್ರಶ್ನೆ ಮಾಡಿದ್ದಿರಬೇಕು, ನೀವು ಚರ್ಚ್ಗೆ ಹೋಗ್ತೀರಾ, ನೀವು ದೇವ್ರನ್ನ ನಂಬಿದ್ದೀರಾ, ಮತ್ತೆ ಯಾಕೆ ನಿಮ್ಗೆ ಈ ಸಮಸ್ಯೆ ಬಂತು, ಅಥವಾ ನೀವು ಹೇಗೆ ನಿಭಾಯಿಸ್ತೀಯಾ, ಏನು ಮಾಡ್ತೀಯಾ, ಚಿಕ್ಕ ಮಕ್ಕಳಿದ್ದಾರೆ, ಈ ರೀತಿಯಾಗಿ ಕೇಳಿರ್ಬೋದು ಸಹಜವಾಗಿ. ಆ ಸಮಯದಲ್ಲೆಲ್ಲ ನಿಮಗೆ ಆ ಒಂದು ಟೆನ್ಷನ್ ಅಥವಾ ಆ ಒಂದು ಒತ್ತಡವನ್ನು ನೀವು ಹೇಗೆ ನಿಭಾಯಿಸಿದ್ರಿ, ಹೇಗೆ ಅದ್ರ ಮಧ್ಯದಲ್ಲಿ ನಿಮ್ಮ ಪತ್ನಿಗೆ ಇಷ್ಟೊಂದು ಸಹಕಾರಿಯಾಗಿದ್ರಿ? ಬಹಳ ಉತ್ತಮವಾದಂಥ ಪ್ರಶ್ನೆಯನ್ನು ನೀವು ಕೇಳಿದ್ದೀರಾ. ಆ್ಯಕ್ಚುಲಾಗಿ ಆ ಒಂದು ಸಂದರ್ಭದಲ್ಲಿ ನಾವು ಹಾದು ಹೋಗುವಾಗ ಒಂದು ರೀತಿಯಲ್ಲಿ ಹೋಪ್ಲೆಸ್ಸೇ ಅಂತೇಳಿ, ಯಾಕೆಂದರೆ ನಾವು ಕನ್ಸಲ್ಟ್ ಮಾಡೋಂಥ ಡಾಕ್ಟ್ರು ಕೂಡ ಅವರು ಡಯಾಗ್ನಾಸ್ ಆದಂಥ ಸಮಯದಲ್ಲಿ ಅದಕ್ಕಿಂತ ಬಿಹೈಂಡ್ ಆಲ್ರೆಡಿ 3 months ನಾವು ಡಯಾಗ್ನೈಸ್ ಆಗೋರಿಗೆ ಅನೇಕ ಹಾಸ್ಪಿಟ್ಲ್ಗಳಲ್ಲಿ ನಾವು ಹೋಗಿ ಸರಿಯಾದ ಡಯಾಗ್ನೈಸ್ ಆಗದೇ ನಾವು ಆಲ್ರೆಡಿ ಡಿಲೇ ಆಗಿದ್ದರಿಂದ ಡಯಾಗ್ನೈಸ್ ಆದಂಥ ಸಮಯದಲ್ಲಿ ಡಾಕ್ಟ್ರ್ ಹೇಳಿದ್ರು, ನೀವು ಪ್ರಾರಂಭದಲ್ಲೇ ಬಂದಿದ್ದರೆ ಒಂದು ವೇಳೆ ಏನಾದರೂ ಮಾಡ್ಬೋದಾಗಿತ್ತೇನೋ ಅನ್ನೋ ರೀತಿಯಲ್ಲಿ. ಇವಾಗ ಎಲ್ಲ ಮೀರಿ ಹೋಗಿದೆ, ವಿ ವಿಲ್ ಸಿ. ಅಂದರೆ ಯಾವುದೇ ಹೋಪನ್ನು ಕೊಡದೇ ಇರುವಾಗ ನನಗೆ ತಕ್ಷಣವಾಗಿ ಬಹಳವಾಗಿ ಒತ್ತಡನೂ ಆಯಿತು, ಅನೇಕ ವಿಧವಾದಂಥ ಎಮೋಷ್ನಲ್ ಏನು ಹೇಳ್ತದೆ ಕಾರ್ಯಗಳು ನನ್ನಲ್ಲಿ ಪ್ರಕಟವಾಯಿತು. ಆದರೂ ಸಡನ್ನಾಗಿ ಸ್ಟ್ರೈಕ್ ಆದಂಥ ಒಂದು ವಿಷಯ ನನ್ನ ಮೈಂಡಲ್ಲಿ ಏನಂದರೆ, ಈ ಲೋಕದಲ್ಲಿ ಸತ್ಯವೇದ ವಾಕ್ಯ ಹೇಳ್ತದೆ, ಮನುಷ್ಯನು ಸಹಾಯ ಮಾಡಲಿಕ್ಕೆ ಶಕ್ತನಲ್ಲ, ದೇವರೊಬ್ಬನೇ ಸಹಾಯ ಮಾಡಲು ಶಕ್ತನಂತೇಳಿ. ಹಾಗಾಗಿ ದೇವ್ರ ಹತ್ರ ಒಂದು ಯಥಾರ್ಥವಾದಂಥ ಒಂದು ನನ್ನ ಹೃದಯ ಅಂತರಾಳದಿಂದ ದೇವ್ರ ಹತ್ರ ಕೇಳ್ಕೊಳ್ಳಿದ್ದು ಒಂದೇ, ದೇವರೇ ಈ ಲೋಕದಲ್ಲಿ ಮನುಷ್ಯರು ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗಲೂ ಕೂಡ, ಈ ಲೋಕದಲ್ಲಿ ಡಾಕ್ಟರ್ಸ್ಗಳು ನಮಗೆ ಯಾರು ಆಶ್ರಯ ಬೇಕಂತೇಳಿ ಹೋಗುವಾಗ ಅವರು ನಮಗೆ ಕೊಡಲಿಕ್ಕೆ ಆಗದೇ ಇರುವಾಗಲೂ ನಿಮ್ಮಿಂದ ಅದು ಸಾಧ್ಯ ಅಂಥೇಳಿ ನಾವು ದೇವ್ರ ಹತ್ರ ನಾನು ಕೇಳಿದ್ದುಂಟು. ಹಾಗೆ ವಾಕ್ಯಗಳನ್ನ ಆಧಾರವಾಗಿ ಇಟ್ಕೊಂಡು ಈ ಪರಿಸ್ಥಿತಿಯನ್ನು ದೇವರೇ ಹೇಗೆ ನಿಭಾಯಿಸಬೇಕು, ನೀವೇ
ಈ ವಿಷಯಕ್ಕೆ ಬಿಡುಗಡೆಯನ್ನು ಪರಿಹಾರವನ್ನು ಕೊಡಬೇಕಂತೇಳಿ ಬಹಳ ದೃಢವಾಗಿ ದೇವರನ್ನ ಆತ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಅದೇ ರೀತಿಯಾಗಿ ಆ ಸಮಯದಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗಳು, ಸಭೆಯವರು, ಸೇವಕರು ಈ ರೀತಿಯಾಗಿ ಅವರು ನಮಗೆ ಆಲೋಚನೆಗಳನ್ನ ಕೊಟ್ಟು ನಮ್ಮನ್ನು ಬಲಪಡಿಸಿ ಆ ಸಮಯದಲ್ಲಿ ನಮ್ಮ ಜೊತೆಯಾಗಿ ನಿಂತಿದ್ದರಿಂದ ನಿಜವಾಗ್ಲೂ ಆ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ, ಆ ಪರಿಸ್ಥಿತಿಯನ್ನು ದಾಟಿ ಹೋಗಲಿಕ್ಕೆ ದೇವರೇ ಸಹಾಯ ಮಾಡಿದ್ರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಖಂಡಿತವಾಗ್ಲೂ ಆ ವಾಕ್ಯ ಹೇಳ್ತದೆ, ಒಬ್ಬರು ಬೀಳುವಾಗ ಒಬ್ಬರು ಎತ್ತುವಂಥದ್ದು. ಅದಾಗಿದೆ ರಿಯಲ್ ಕ್ರಿಶ್ಚಿಯಾನಿಟಿ. ನಿಜವಾಗ್ಲೂ ನಾನು ಈ ಸಮಯದಲ್ಲಿ ನಾನು ಪ್ಯಾರೆಂಟಿಂಗ್ ಬಗ್ಗೆ ಮಾತಾಡ್ತಿದ್ದೆ. ಆ ಸಮಯದಲ್ಲಿ ಹೇಳ್ತಿದ್ದೆ, ನಾವು ತಂದೆ ತಾಯಿಗಳು ಹೇಗೆ ಮಕ್ಕಳನ್ನ ಸಾಕ್ತೀವಿ, ತಂದೆ ತಾಯಿಗಳು ಒಂದು ಪ್ರಾಬ್ಲಮ್ನ ನಾವು ಹೇಗೆ ನಾವು ಫೇಸ್ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ಮಕ್ಕಳು ಕಲಿತಾರೆ. ವಿಶೇಷವಾಗಿ ನಾನು ಈ ಸಮಯದಲ್ಲಿ ಶಕೀನಾ ಅವರ ಕುಟುಂಬದ ಬಗ್ಗೆ ಹೇಳಲೇಬೇಕು. ಬ್ಯಾಂಗ್ಳೂರಿನಲ್ಲಿರುವ ಬಗಲ್ಗುಂಟೆ ಭಾಗದಲ್ಲಿರುವಂತಹ ಸೀನಾಯ್ ಮಿಷನ್ ಚರ್ಚ್ ಎನ್ನುವಂತಹ ಈ ಒಂದು ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಶಕೀನಾ ಅವ್ರ ತಂದೆ ತಾಯಿಗಳು. ಬಹಳ ಚಾಲೆಂಜಿಂಗ್ ಸೇವೆ ಮಾಡುವ ಕುಟುಂಬ, ಪಾಸ್ಟರ್ ವೈಫು, ಪಾಸ್ಟರ್ ಮಗಳು. ಸೊ ನೋಡ್ರಿ, ಸ್ಟ್ರಾಂಗ್ ಆಗಿರ್ತಾರೆ ನಿಜ, ಆದರೆ ಪ್ರಶ್ನೆಗಳು ಅನೇಕವಾಗಿರುತ್ತೆ. ಏಕೆಂದರೆ ನಾವು ಕೂಡ ಹಾಸ್ಪಿಟಲ್ ಭೇಟಿಯಾಗುವಾಗ ಅವ್ರನ್ನ ಹೇಗೆ ಆಧರಿಸ್ಬೇಕು, ಸಂತೈಸ್ಬೇಕಂತ ಗೊತ್ತಾಗಲಿಲ್ಲ. ಆದರೆ ಇವನ್ ಅವ್ರ ತಂಗಿ ಕೂಡ ಪಾಸ್ಟರ್ನ ಮದುವೆ ಆಗಿದ್ದಾರೆ. ಕುಟುಂಬ ಪೂರ್ತಿಯಾಗಿ ಸೇವೆ ಮಾಡ್ತಾ ಇರುವಂಥ ಕುಟುಂಬ. ಈ ಕುಟುಂಬದಲ್ಲಿ ಬಂದಂಥ ಈ ಸಮಸ್ಯೆ, ಆ ಸಮಯದಲ್ಲಿ ನಿಜವಾಗ್ಲೂ ನಾನು ಹೇಳ್ತೇನೆ, ತಂದೆ ತಾಯಿಗಳು, ತಂಗಿ, ಅವ್ರ ಮನೇಲಿರುವಂಥ ಪ್ರತಿಯೊಬ್ಬರು ಕೂಡ ಶಕೀನಾಗೆ ಒಳ್ಳೆ ಸಪೋರ್ಟ್ ಆಗಿದ್ದರು. ಅದನ್ನು ನಾವು ಶಕೀನಾ ಅವ್ರ ಹತ್ರನೇ ಕೇಳೋಣ. ನಾನು ನಿಮಗೆ ಹೇಳ್ತಾ ಇರೋದೇನೆಂದರೆ, ನಮ್ಮ ಕುಟುಂಬದಲ್ಲಿ ಒಂದು ಗಂಡ ಮತ್ತು ಹೆಂಡತಿಗೆ ಏನಾದರೂ ಒಂದು ಸಮಸ್ಯೆ ಬಂದರೆ ನಾನು ನಿಮಗೆ ಎನ್ಕರೇಜ್ ಮಾಡ್ತಾ ಇದ್ದೀನಿ, ಪೇರೆಂಟ್ಸ್ಗಳಿಗೆ ಎನ್ಕರೇಜ್ ಮಾಡ್ತಾ ಇದ್ದೀನಿ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಹೇಳ್ತಾ ಇದ್ದೀನಿ, ನೀವು ಕುಟುಂಬಗಳನ್ನ ಒಂದು ಮಾಡಲಿಕ್ಕೆ ನೋಡಬೇಕು. ಸೊ ವಾಕ್ಯದ ಮೂಲಕವಾಗಿ ದೇವರು ಕೊಡುವ ಆಲೋಚನೆಯಿಂದ ಆ ಕುಟುಂಬದಲ್ಲಿರುವ ಸಮಸ್ಯೆಯನ್ನು ಇಬ್ಬರನ್ನು ಕೂರಿಸಿ ಬಗೆಹರಿಸಬೇಕೇ ವಿನಃ ಮಗಳನ್ನ ಕರ್ಕೊಂಡು ಹೋಗೋದು, ಮಗನ ಬೇರೆ ಇಡೋದು, ಇದು ಯಾವುದು ಪರಿಹಾರ ಅಲ್ಲ. ನನ್ನನ್ನು ಆಲಿಸ್ತಿರುವಂಥ ಯಾರಾದರೂ ಹಿರಿಯರು, ಪೋಷಕರು ಇದನ್ನು ಕೇಳ್ತಾ ಇದ್ದರೆ ದೇವ್ರ ಹತ್ರ ನೀವು ಜ್ಞಾನ ಕೇಳಬೇಕು. ಯಾಕೆ ಅಂತ ಹೇಳಿದ್ರೆ ಇಂತಹ ಒಂದು ಕುಟುಂಬ ನಿಮಗೆ ಮಾದರಿಯಾಗಿದೆ. ಈ ಸಮಯದಲ್ಲಿ ಶಕೀನವರೇ, ನಾನು ಕೇಳ್ತಾ ಇದ್ದೀನಿ, ನಿಮ್ಮ ತಂದೆ ತಾಯಿಗಳು ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ, ಸಭೆಗಳಿದೆ, ಬ್ರಾಂಚ್ ಚರ್ಚ್ಗಳಿದೆ, ಒಳ್ಳೆ ಸೇವೆಗಳಿದೆ. ಆ ಸಮಯದಲ್ಲಿ ತನ್ನ ಮಗಳಿಗೆ ಈ ರೀತಿಯಾದ ಪ್ರಾಬ್ಲಮ್ ಬಂದಾಗ ಅವರು ನಿಮಗೆ ಹೇಗೆ ಸಹಕರಿಸಿದ್ರು, ನಿಮ್ಮ ತಂಗಿಯವರು, ಹಾಗೆ ನಿಮ್ಮ ಇದ್ದಂಥ ಕ್ಲೋಸ್ ರಿಲೇಟಿವ್, ಆ ಸರ್ಕಲ್ಸವರು ನಿಮ್ಮನ್ನು ಬಹಳ ಬಲಪಡಿಸಿದ್ದನ್ನು ನಾವು ನೋಡಿದ್ದೇವೆ. ಸೊ ನೀವು ಇದನ್ನು ನಮ್ಮ ವೀಕ್ಷಕರೊಂದಿಗೆ ನಾವು ಹಂಚ್ಕೊಳ್ತೀರಾ? ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸೇವೆಯಲ್ಲಿ ಇದ್ದರು. ಈವನ್ ಮಮ್ಮಿ ಸಹ ಸೇವೆ ಮಾಡ್ತಾ, ಅದು ಮಾತ್ರ ಇಲ್ಲದೆ ಈವನ್ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ರು. ಟೀಚರ್ ಆಗಿ ಅವ್ರು ಕೆಲಸ ಮಾಡ್ತಾ ಇರೋದ್ರಿಂದ ಪ್ರತಿ ದಿವಸ ಅವ್ರು ಸ್ಕೂಲ್ಗೆ ಹೋಗಬೇಕಾಗಿತ್ತು. ಆದರೆ ಅದ್ರ ಮಧ್ಯದಲ್ಲಿ ಅನೇಕ ರೀತಿಯಾದ ಸ್ಯಾಕ್ರಿಫೈಸ್ನ ಅವ್ರು ಮಾಡಬೇಕಾಗಿತ್ತು. ಯಾಕಂದರೆ ಹೋಲ್ ಆ ಒಂದು ಸಿಸ್ಟಮ್, ನಾವು ಯಾವ ರೀತಿಯಾಗಿ ನಮ್ಮ ಫ್ಯಾಮ್ಲಿನ ನಡೆಸ್ತಾ ಇದೀವೋ ಅನೇಕ ರೀತಿಯಾದ ಅರೇಂಜ್ಮೆಂಟ್ಸ್ನ ಅವರು ಮಾಡ್ಕೊಬೇಕಾಗಿತ್ತು. ಸೊ ನಾವು ಹೋಗಿ ಅಲ್ಲಿ ಸ್ಟೇ ಮಾಡುವಾಗ, ಅದು ಮಾತ್ರ ಇಲ್ಲದೆ ಪ್ರತಿ ದಿವಸವೂ ಮಮ್ಮಿ ನನಗೆ ಬೇಕಾಗಿದ್ದಂಥ ಪ್ರತಿಯೊಂದು ಕಾರ್ಯಗಳನ್ನ ಮಾಡಿ ಅವರ ಅನಂತರ ಅವರು ಸ್ಕೂಲ್ಗೆ ಹೋಗ್ತಾಯಿದ್ದು. ಅದು ಮಾತ್ರ ಇಲ್ಲದೆ ಇನ್ನೂ ಹೇಳಬೇಕಂದ್ರೆ, ಈವನ್ ನಮ್ಮ ತಂಗಿ ನೀವು ಹೇಳಿದಾಗೆ ಅವರು ಸಹ ಸೇವೆ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಕಾರ್ಯ ಆದಾಗ ಅವರು ಶಾರನ್ ನಮ್ಮ ಮನೆಗೆ ಬಂದು ಸ್ಟೇ ಮಾಡಿ ಆಲ್ಮೋಸ್ಟ್ ಒಂದು 7 to 8 months ಮನೇಲಿದ್ದು ನನಗೆ ಬೇಕಾದಂಥ ಪ್ರತಿಯೊಂದು ಕಾರ್ಯಗಳನ್ನ, ಅದು ಫಿಸಿಕಲ್ ಆಗಿರ್ಬೋದು, ಅದು ಮಾತ್ರ ಇಲ್ಲದೆ ಇಮೋಷ್ನಲ್ ಆಗಿ ಮತ್ತು ಸ್ಪಿರಿಚುವಾಲಿಟಿಯಲ್ಲಿ ಎಲ್ಲ ರೀತಿಯಲ್ಲೂ ಅವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದರು. ಈವನ್ ನನ್ನ ತಮ್ಮನೂ ಸಹ. ಸೊ ಫ್ಯಾಮ್ಲಿಯಾಗಿ ಅವರೆಲ್ಲರೂ ಸತತವಾಗಿ ಪ್ರತಿ ದಿವಸವೂ ನಾವು ಕುಟುಂಬವಾಗಿ ಇದ್ದು ನಾವು ಫ್ಯಾಮ್ಲಿ ಪ್ರೇಯರ್ ಮಾಡ್ತಾಯಿದ್ವಿ. ಅದು ಮಾತ್ರ ಇಲ್ಲದೆ ಆ ವಾಕ್ಯಗಳನ್ನ ನಾವು ಶೇರ್ ಮಾಡ್ಕೊತಾ ಇದ್ವಿ. ಸೊ ಈ ವಾಕ್ಯ ಈ ರೀತಿಯಾಗಿ ಹೇಳುತ್ತಲ್ಲ, ಸೊ ದೇವ್ರು ನಮ್ಮನ್ನ ಈ ರೀತಿಯಾಗಿ ಬಿಡೋದಿಲ್ಲ, ನಮ್ಮನ್ನ ಬಲಪಡಿಸ್ತಾರೆ. ಸೊ ಆ ರೀತಿಯಾಗಿ ನನ್ನ ಎಂಕರೇಜ್ ಮಾಡ್ತಾಯಿದ್ರು. ಅದು ಮಾತ್ರ ಇಲ್ಲದೆ ನನ್ನ ತಮ್ಮ ಈ ಒಂದು ನ್ಯೂಸ್ ಗೊತ್ತಾಗಿದ ತಕ್ಷಣ ಇಮಿಡಿಯೇಟ್ ನನಗೆ ಮಾಡಿದೊಂದು ಕಾರ್ಯ ಏನಂದರೆ, ಅವನು ಹೋಗಿ ಅನೇಕ ಇದು ವಾಕ್ಯದ ಬೋರ್ಡ್ಗಳನ್ನ ಅವನು ತೆಗೆದುಕೊಂಡು ಬಂದು ಆ ಒಂದು ರೂಮ್ ಪೂರ್ತಿಯಾಗಿ ಹಾಕ್ದ. ಆಲ್ಮೋಸ್ಟ್ 10 to 12 ವಾಕ್ಯಗಳನ್ನ ಆ ಒಂದು ಬೋರ್ಡ್ನ ಪೂರ್ತಿಯಾಗಿ ಹಾಕಿದರು. ಸೊ ನಾನು ಅದನ್ನು ಕಂಟಿನ್ಯೂಸ್ ಆಗಿ ಆ ಒಂದೊಂದು ವಾಕ್ಯವನ್ನು ನೋಡಿ ನಾನು ಅದನ್ನು ಕನ್ಫರ್ಸ್ ಮಾಡಿ, ಅದನ್ನು ನಾನು ಈ ವಾಕ್ಯ ನನಗೆ ಎಸಪ್ಪ, ನನಗೆ ಈ ವಾಕ್ಯ ಅಂತ ನಾನು ಅದನ್ನು ಕ್ಲೇಮ್ ಮಾಡ್ಕೊತಾ ಇದ್ದೆ. ಸೊ ಕಂಪ್ಲೀಟಾಗಿ ಆ ಒಂದು ಫ್ಯಾಮಿಲಿ ಪೂರ್ತಿಯಾಗಿ ಒಂದು ಫೇತಲ್ಲಿ ನಾನು ನಿಜವಾಗ್ಲೂ ಆ ಒಂದು ಕಂಪ್ಲೀಟ್ ಫೇತ್ ಅಂತ ನನ್ನಲ್ಲಿತ್ತು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಆ ಒಂದು ನೋವು ನನಗೆ ಹೇಗೆ ನಾನು ಅದನ್ನು ಪ್ರತಿಕ್ರಿಯೆ ಮಾಡೋದು, ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡೋದು ಅಂತ ಗೊತ್ತಿಲ್ಲದೆ ಇರುವಂಥ ಸಮಯದಲ್ಲಿ ಸತತವಾಗಿ ಪ್ರಾರ್ಥನೆ
ಪ್ರಾರ್ಥನೆಯಲ್ಲಿ ಕಂಟಿನ್ಯೂಸ್ ಆಗಿ ನನಗೆ ಆ ಒಂದು ವಾಕ್ಯಗಳನ್ನ ಹೇಳಿ, ಸೊ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಖಂಡಿತವಾಗ್ಲೂ ದೇವರು ನಮ್ಮನ್ನ ಬಲಪಡಿಸ್ತಾರೆ, ನಿನ್ನ ಕೈ ಬಿಡುವುದಿಲ್ಲ ಅಂತ ಹೇಳಿ ನನ್ನ ಬಲಪಡಿಸ್ತಾ ಇದ್ರು. ಖಂಡಿತವಾಗ್ಲೂ ನಾವು ಅಂದ್ಕೊಳ್ತೀವಿ ಪ್ರಿಯರೇ ಬಹಳ ಈಸಿಯಾಗಿದೆ ಕೇಳಲಿಕ್ಕೆ ಅಂತ, ಆದರೆ ಹಾದು ಹೋದಂಥದ್ದು ಬಹಳ ಕಷ್ಟಕರವಾದಂತಹ ದಾರಿ. ಹೇಗೆ ಅಂದರೆ ಬಹಳ ಒಂದು ವೇದನೆ, ಬೋನ್ಗಳಲ್ಲಿ ಮಾಂಸಖಂಡಗಳಲ್ಲೆಲ್ಲ ಬಹಳಷ್ಟು ವೇದನೆ, ಅದ್ರ ಜೊತೆಗೆ ಅನೇಕ ಟೆಸ್ಟ್ಗಳು ಕೂಡ ಎಲ್ಲಿಂದ ಬಂದಿದೆ ಹೇಗಿದೆ ಅನ್ನೋದನ್ನು ಕಂಡುಹಿಡೀಲಿಕ್ಕೆ ಬಯೋಪ್ಸಿ ಎಲ್ಲ ನೀಡಲ್ಲಿ ಹಾಕಿ ಅದು ತೆಗಿಬೇಕು, ಅನೇಕ ಟೆಸ್ಟ್ಗಳನ್ನ ಮಾಡ್ತಾಯಿದ್ರು. ಸೊ ಅದಾದಮೇಲೆ ನೋಡೋ HP ಒಂದು ಕಡೆ ಡ್ರಾಪ್ ಆಯಿತು, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡಬೇಕು, ಈ ರೀತಿ ಬೇಗ ಇನ್ಫೆಕ್ಷನ್ಸ್ಗಳಾಗೋದು, ಅನೇಕ ಕಾರ್ಯಗಳು ಒಂದೇ ಸರಿ ಬಂದಿದ್ದರಿಂದ ಕೀಮೋಥೆರಪಿಯ ಸೈಡ್ ಎಫೆಕ್ಟು ಇವುಗಳಿಂದೆಲ್ಲ ವಿಶೇಷವಾಗಿ ಶಕೀನ ಕೂದಲನ್ನು ತೆಗಿಬೇಕಾಗಿತ್ತು. ನೋಡ್ರಿ, ಇದು ನಾನು ಮತ್ತು ನೀವು ಕೇಳುವ ರೀತಿಯಲ್ಲಿ ಅಲ್ಲ, ಇದೊಂದು ಭಯಂಕರ ಅನುಭವ. ನಾವು ದಾವೀದ ಹೇಳ್ತಾನೆ ಕಷ್ಟ ಅನುಭವವು ಏನಾಯಿತು, ಹಿತಕರವಾಯಿತು ಅಂತ. ಸೊ ಆದರೆ ಆ ಕಷ್ಟ ಅನುಭವ ಏನಿದೆ ಅದು ದಾವೀದನಿಗೆ ಮಾತ್ರ ಗೊತ್ತು, ಅವನು ಸ್ವಂತದವರಿಂದಾಗಿ ಕಾಡಲ್ಲಿರಬೇಕಾದ ಪರಿಸ್ಥಿತಿ. ಇವತ್ತು ನಾವು ಹೇಳುವಾಗೆ ಅಲ್ಲ, ನಾವು ಮಾತಾಡುವಾಗೆ ಅಲ್ಲ. ಆದರೆ ಒಂದು ಮಾತ್ರ ಹೇಳ್ಬೋದು, ಯಾರು ಎಷ್ಟೇ ಸಪೋರ್ಟ್ ಮಾಡಿದ್ರು ನನ್ನ ಒಳಗಡೆ ಒಂದು ಆ ಸ್ಟ್ರಾಂಗ್ ಆಗಿ ಹೌದು ನಾನು ಗುಣಮುಖನಾಗ್ತೀನಿ ಅನ್ನುವಂತಹ ಧೈರ್ಯ ಇಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದ್ರಿಂದ ಕ್ಯಾನ್ಸರ್ ಅನ್ನುವಂಥ ಹೆಸರೇ ಅರ್ಧ ಜನನ ಸಾಯಿಸೋದು. ಆ ನೇಮ್ ಇದೆಯಲ್ಲ, ನಂಗೆ ಕ್ಯಾನ್ಸರ್ ಇದೆ, ನಂಗೆ ಕ್ಯಾನ್ಸರ್ ಇದೆ ಹೇಳಿ 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 ನಮ್ಮ ಇಮ್ಯೂನ್ ಸಿಸ್ಟಮ್ ಏನಾಗುತ್ತೆ, ಡೌನ್ ಆಗುತ್ತೆ. ಕ್ಯಾನ್ಸರ್ ಸೆಲ್ ಡೇ ಬೈ ಡೇ ಮಲ್ಟಿಪ್ಲೈ ಆಗೋದು. ಆ್ಯಕ್ಚುಲಿ ಅದು ಮಲ್ಟಿಪ್ಲಿಕೇಶನ್ ಆಗ್ತಾ ಇರುತ್ತೆ, ಒಂದೊಂದು ದಿನಕ್ಕೂ ಮಲ್ಟಿಪ್ಲೈ ಆಗ್ತಾ ಇರ್ತದೆ, ಸೆಲ್ಸ್ ಸ್ಪ್ರೆಡ್ ಆಗ್ತಾನೇ ಇರುತ್ತೆ. ಒಂದು ದಿನ ಬಿಟ್ಟರು ಬೇಗ 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 ಸ್ಪ್ರೆಡ್ ಆಗಿ ಇಡೀ ಬಾಡಿನಲ್ಲಿ ಕವರ್ ಆಗುತ್ತೆ. ಸೊ ಆದರೆ ನಿಜವಾಗ್ಲೂ ನಿಮ್ಮ ಆತ್ಮವಿಶ್ವಾಸ, ನಿಮಗಿದ್ದಂಥ ದೇವ್ರ ಮೇಲಿದ್ದಂಥ ನಂಬಿಕೆ, ಇವು ಎಲ್ಲವೂ ಇಂಥ ಮಲ್ಟಿಪ್ಲೈ ಆಗ್ತಾ ಇದ್ದಂತಹ ಕೆಟ್ಟ ಸೆಲ್ಲನ್ನು ತೆಗೆದುಹಾಕುವಷ್ಟು ಶಕ್ತಿ ಇತ್ತು. ಹೌದು ವಿನಾಕ, ಆ್ಯಕ್ಚುಲಾಗಿ ನನಗೂ ನೀವು ಹೇಳಿದಾಗೆ ಅದೇ ರೀತಿಯಾದ ಒಂದು ಥಾಟ್ಸ್, ಆ ಒಂದು ಕ್ಯಾನ್ಸರ್ ಅನ್ನುವಂತಹ ಹೆಸರನ್ನು ಕೇಳಿದಾಗಲೇ ಏನೋ ನನ್ನಲ್ಲಿ ಆ ಒಂದು ಭಯ, ಒಂದು ರೀತಿಯಾದ ಆ್ಯಂಗ್ಸೈಟಿ, ನಿಜವಾಗ್ಲೂ ಆ ಒಂದು ಡಿಪ್ರೆಷನ್ಗೆ ಹೋದೆ ಅಂತಲೇ ನಾನು ಹೇಳ್ಬೋದು. ಯಾಕಂದರೆ ನನಗೆ ಗೊತ್ತಿಲ್ಲದಂಗೆ ಏನೋ ಒಂದು ದೊಡ್ಡ ಭಾರ ನನ್ನ ಮೇಲೆ ಇರೋ ಥರ, ನನ್ನ ಸೊಂಟದ ಮೇಲೆ ಅದನ್ನು ಹೇಳ್ಕೊಳಕ್ಕಾಗಲ್ಲ, ಒತ್ಕೊಳ್ಳೋಕ್ಕಾಗದೇ ಇರೋಷ್ಟು, ಅದು ಏನು ರೀಸನ್ ಅಂತಲೂ ನಾನು ಹೇಳ್ಕೊಳಕ್ಕಾಗ್ತಾ ಇಲ್ಲ, ಆ ರೀತಿಯಾದ ಒಂದು ಭಾರ ನನ್ನಲ್ಲಿತ್ತು. ಆದರೆ ಈ ರೀತಿಯಾದ ಥಾಟ್ಸ್ಗಳು ಬರುವಾಗ ಎಲ್ಲ ಆ ಒಂದು ವಾಕ್ಯ ನನ್ನ ತುಂಬಾ ಬಲಪಡಿಸ್ತು. ಆ್ಯಕ್ಚುಲಿ ನನಗೆ 2023 ಜಾನ್ವರಿಯಲ್ಲಿ ನಮ್ಮ ಸಭೆಯಲ್ಲಿ ಪಾಸ್ಟರ್ ಉದಯ್ ಎಜೆಕಿಯಲ್ ಅವ್ರು ಹೇಳಿದಂಥ ಒಂದು ವಾಕ್ಯ, ಅರೈಸ್ ಆ್ಯಂಡ್ ಶೈನ್ ಫಾರ್ ದ ಲೈಟ್ ಹಸ್ ಕಮ್, ದ ಗ್ಲೋರಿ ಆಫ್ ದ ಲಾರ್ಡ್ ಇಸ್ ಅಪಾನ್ ಯು. ಸೊ ಈ ಒಂದು ವಾಕ್ಯ ನಮ್ಮ ಸಭೆಗೆ ಕೊಡಲ್ಪಟ್ಟಂಥ ಆ ಒಂದು ವಾಗ್ದಾನ ವಚನವನ್ನು ನಾನು ಗಟ್ಟಿಯಾಗಿ ಇಟ್ಕೊಂಡೆ. ಸೊ ಆ್ಯಕ್ಚುಲಾಗಿ ಜಾನ್ವರಿ ಇನಿಷಿಯಲ್ ಡೇಸಲ್ಲಿ ನಾನು ಈ ರೀತಿಯಾಗಿ ಕ್ಯಾನ್ಸರ್ ಇದೆ ಎಂಬುದಾಗಿ ಡಯಾಗ್ನೋಸ್ ಆಗಿದ್ದು. ಸೊ ಆ ಒಂದು ಸಮಯದಲ್ಲಿ ನಾನು ಆ ರಾತ್ರಿಯನ್ನೇ ಫಸ್ಟ್ ಸಂಡೇ ನ್ಯೂ ಇಯರ್ ಸರ್ವಿಸ್ನ ಅಟೆಂಡ್ ಮಾಡಿದ್ದು. ಸೊ ಆ ಒಂದು ವಾಕ್ಯ ನನ್ನಲ್ಲಿ ಸತತವಾಗಿ ಕಂಟಿನ್ಯೂಸ್ ಆಗಿ ನಾನು ಅದನ್ನು ನನ್ನ ಜೀವಿತದಲ್ಲಿ ತುಂಬಾ ಆ ವಾಕ್ಯವನ್ನು ನನಗೆ ಎಸಪ ಇದು. ಸೊ ನಾನು ಸೋತು ಹೋಗೋಂಥ ಸಮಯದಲ್ಲಿ ತುಂಬಾ ಬಲಹೀನತೆಯಲ್ಲಿರುವಾಗ ನನಗೆ ಆಗೋದೇ ಇಲ್ಲ ಅಂತ ಅನ್ನುವಂಥ ಪರಿಸ್ಥಿತಿಯಲ್ಲಿ ಆ ಒಂದು ವಾಕ್ಯ ಅರೈಸ್, ಹೇಳು ಮಗಳೇ. ಸೊ ಈ ಒಂದು ಶಬ್ದ ನನಗೆ ಕಂಟಿನ್ಯೂಸ್ ಆಗಿ ಕೇಳಿಸ್ತಾನೆ ಇತ್ತು, ಅರೈಸ್ ಆ್ಯಂಡ್ ಶೈನ್ ಫಾರ್ ದ ಲೈಟ್ ಹಸ್ ಕಮ್. ದೇವರ ಮಹಿಮೆ ನಿನ್ನ ಮೇಲೆ, ದೇವರ ತೇಜಸ್ಸು ನಿನ್ನ ಮೇಲೆ ಇದೆ. ಸೊ ಆದ್ದರಿಂದ ಈ ಒಂದು ವಾಕ್ಯವನ್ನು ನಾನು ಗಟ್ಟಿಯಾಗಿ ಇಟ್ಕೊಂಡೆ. ಸೊ ಯಾವಾಗ ನಾನು ಸೋತು ಹೋಗ್ತಾ ಇದ್ದೆ, ಯಾವಾಗ ನನಗೆ ಬಲಹೀನತೆ ಬರ್ತಾಯಿತ್ತು, ನನ್ನಿಂದ ಆಗೋದಿಲ್ಲ ಎಸಪ್ಪ ಅಂತ ನಾನು ಕೂಗುವಂಥ ಸಮಯದಲ್ಲಿ ಆ ವಾಕ್ಯ ನನ್ನ ತುಂಬಾ ಬಲಪಡಿಸ್ತು. ಬಹಳ ಕೇರ್ಫುಲ್ಲಾಗಿ ನೀವು ಕೇಳ್ತಾ ಇದ್ದೀರಾ. ವಿಶೇಷವಾಗಿ ಇವರಿಗೆ ಬಹಳ ಬಲವಾಗಿ ಪಾಸ್ಟರ್ ಇದ್ದಾರೆ. ಕೆಲವರು ನೀವು ಹೇಳ್ಬೋದು, ನಾನು ಒಬ್ಬನೇ ಇದ್ದೀನಿ, ನಾನೊಂದೇ ಸಿಂಗಲ್ ಪ್ಯಾರೆಂಟ್ ಆಗಿದ್ದೀನಿ, ನನಗೆ ಹಸ್ಬೆಂಡ್ ಇಲ್ಲ ಅಥವಾ ನನಗೆ ಸಪೋರ್ಟಿವ್ ಆಗಿ ವೈಫ್ ಇಲ್ಲ ಅಂತ. ನಿಜವಾಗ್ಲೂ ಕೇಳಿಸ್ಕೊಂಡ್ರಲ್ಲ ಪ್ರಿಯರೇ, ನಮ್ಮ ಬಲಹೀನತೆಯಲ್ಲಿ ದೇವರ ಕೃಪೆ ನಮಗೆ ಪರಿಪೂರ್ಣ ಬಲವಾಗಿ ಬರುತ್ತೆ. ನೋಡ್ರಿ, ಈ ಸತ್ಯವೇದದಲ್ಲಿ ಬರೆದಂಥ ಒಂದೊಂದು ವಾಕ್ಯಗಳು ನಿಜ. ಇದು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕಂದ್ರೆ ನಾವು ಇದಕ್ಕೆ ಅಲೋ ಮಾಡಿಕೊಡ್ಬೇಕು. ನಾವು ಪ್ರಾಬ್ಲಮ್ ಬಂದಾಗ ಏನು ಹೇಳ್ತೀವಿ, ನಮ್ಗೆ ಯಾರೂ ಇಲ್ಲ, ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಸಹಿಸೋಕ್ಕಾಗಲ್ಲ, ನನ್ನನ್ನು ಬಲಪಡಿಸೋಕ್ಕೆ ಯಾರೂ ಇಲ್ಲ, ನನ್ನ ವೇದನೆಯನ್ನು ಎಲ್ಲನೂ ಶೇರ್ ಮಾಡ್ಕೊಳಕ್ಕಾಗುತ್ತೆ, ಆದರೆ ಈ ಪೇಯ್ನ ಮಾತ್ರ ಯಾರ ಕೈಲೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ಸೊ ನೋಡಿರಿ, ಇವತ್ತು ಬಹಳ ಅದ್ಭುತವಾದ ಸಾಕ್ಷಿ ಪ್ರಿಯರೇ, ನಿಮ್ಮ ಜೀವಿತದಲ್ಲೂ ಕೂಡ ನನಗೆ ಸಹಾಯ ಮಾಡಲಿಕ್ಕೆ ಯಾರಿಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ, ಈ ಒಂದು ಕುಟುಂಬವನ್ನು ಇಟ್ಟು ನಾನು ಒಂದು ಹೆಜ್ಜೆ ಕೂಡ ಮುಂದೆ ಹೋಗ್ಲಿಕ್ಕಾಗಲ್ಲ, ನಾನು ಬಿಟ್ಬಿಡ್ತೇನೆ, ನನಗೆ ಈ ಕುಟುಂಬ ಬೇಡ, ನನಗೆ ಈ ಮಕ್ಕಳು ಬೇಡ ಅಂತ ಯಾರಾದರೂ ನೀವು ತೀರ್ಮಾನ ಮಾಡ್ಕೊಂಡಿದ್ರೆ ದಯವಿಟ್ಟು ಆ ತೀರ್ಮಾನದ ಬಗ್ಗೆ ಇನ್ನೊಂದು ಸಾರಿ ಯೋಚಿಸ್ರಿ.
ಯಾಕೆಂದರೆ ನಿಮ್ಮ ಬಲಹೀನತೆಯಲ್ಲಿ ಬಲಪಡಿಸಲಿಕ್ಕಾಗಿ ದೇವರು ಸಾವಿರಾರು ವಾಕ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ರಿಯ ಸಹೋದರಿ ಹೇಳಿದ್ರು, ಆ ಒಂದು ವಾಕ್ಯ ಆಗಾಗ ಅವರಿಗೆ ಕೇಳಿಸ್ತಾ ಇತ್ತು. ಯಾಕೆ ನಮಗೆ ಯಾವಾಗಲೂ ನನಗೆ ಪ್ರಾಬ್ಲಮ್ ಇದೆ, ನನಗೆ ಕಷ್ಟ ಇದೆ, ನನಗೆ ನೋವಿದೆ ಅನ್ನೋದನ್ನೇ ಆಗಾಗ ಯಾಕೆ ಯೋಚನೆ ಆಗುತ್ತೆ? ಯಾಕೆ ಈ ವಾಕ್ಯ ನಮಗೆ ಆಗಾಗ ಯೋಚನೆ ಆಗಬಾರ್ದು ಅಲ್ವಾ? ನಾವು ಯಾಕೆ ಈ ರೀತಿಯಾಗಿ ಲೈಫನ್ನು ಲೀಡ್ ಮಾಡಬಾರ್ದು? ಭಾಳ ಕಷ್ಟ ಇದೆ, ಆದರೆ ಯಾಕೆ ನಾವು ಪ್ರಯತ್ನ ಪಡಬಾರ್ದು? ಹಾಗಾದರೆ ಪ್ರಿಯರೇ, ಯಾವುದಾದ್ರೂ ಕುಟುಂಬದ ಸದಸ್ಯರು ಇದನ್ನು ಕೇಳ್ತಾ ಇದ್ದರೆ, ನಿಮ್ದು ಇನ್ನೂ ಮುಗ್ದಿಲ್ಲ, ನಿಮಗೆ ಆಗ್ತಾ ಇಲ್ಲ ಅನ್ನೋದಾದರೆ ಪರವಾಗಿಲ್ಲ, ದೇವ್ರು ನಿಮ್ಮ ಜೊತೆ ಇದ್ದಾರೆ, ವಾಕ್ಯ ನಿಮ್ಮ ಜೊತೆ ಮಾತಾಡುತ್ತೆ. ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂದರೂ ದೇವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ದೊಡ್ಡ ಸಾಕ್ಷಿ ಇವ್ರ ಜೀವಿತದಲ್ಲಿ ಹೇಗೆ ನಿಜವಾಗ್ಲೂ ಇವತ್ತು ನೆಕ್ಸ್ಟ್ ಸಂಚಿಕೆಯಲ್ಲಿ ನಾವು ನೋಡ್ತೇವೆ. ಕೀಮೋಥೆರಪಿ ಕೊಟ್ಟಿದ್ದಾರೆ ನಿಜ, ಮೆಡಿಸಿನ್ಸ್ ತೊಗೊಂಡಿದ್ದಾರೆ ನಿಜ, ಅದು ಒನ್ ಸೈಡ್. ಆದರೆ ವಿದಿನ್ 8 months ಒಳಗಡೆ ಒಂದು ಕ್ಯಾನ್ಸರಿಂದ ಸಂಪೂರ್ಣವಾಗಿ ಗುಣಮುಖವಾಗೋದು ಯಾವುದರಿಂದ, ಹೇಗೆ ಅನ್ನೋ ಪ್ರಾಸೆಸನ್ನು ನಾವು ನೆಕ್ಸ್ಟ್ ಒಂದು ಎಪಿಸೋಡಲ್ಲಿ ನೋಡ್ತೇವೆ. ಅದಕ್ಕೂ ಮುನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಯಾರಿಗಾದರೂ ಬಲಹೀನತೆಗಳು ಅಥವಾ ಸಾಲಗಳು ಜಗಳಗಳು ಇದ್ದರೆ, ಆಗಲ್ಲ, ನಾನು ಸಂಸಾರ ಮಾಡಲ್ಲ, ನನ್ನ ಕೈಲಾಗಲ್ಲ, ನನಗೆ ಈ ಫ್ಯಾಮಿಲಿ ಬೇಡ, ಆ ರೀತಿ ದಯವಿಟ್ಟು ಥಿಂಕ್ ಮಾಡಬೇಡ್ರಿ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿರಿ. ನಿಮ್ಮ ಕುಟುಂಬ ಯಾವುದೋ ಒಂದು ಪರ್ಪಸ್ಸಿಂದ ಕರೆಯಲ್ಪಟ್ಟಿದೆ. ನಿಜವಾಗ್ಲೂ ನಾನು ಹೇಳಿದೆ, ಚೇಂಜಸ್ ಇವ್ರ ಕುಟುಂಬದಲ್ಲಿ ಬಂದಂತಹ ಪ್ರಾಬ್ಲಮ್ಸ್ಗಳು, ಇವ್ರಿಗೆ ಬಂದಂತಹ ಕಷ್ಟಗಳು ಇವರನ್ನು ಬದಲಾಯಿಸಿದೆ, ಒಬ್ರನ್ನೊಬ್ಬರನ್ನ ಬದಲಾಯಿಸಿದೆ. ಈ ಬದಲಾವಣೆಯನ್ನು ಇವತ್ತು ನಾವು ನೋಡ್ತಿದ್ದೇವೆ, ನಮ್ಗೆ ಅನೇಕರಿಗೆ ಆಶೀರ್ವಾದವಾಗಿದೆ. ಯಾಕೆ ಡಾಕ್ಟರ್ಸ್ ರಿಪೋರ್ಟ್ನೇ ಚೇಂಜ್ ಮಾಡಿ ಇವತ್ತು ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಂಥ ಈ ಕುಟುಂಬ ಥರನೇ ನಿಮ್ಮ ಕುಟುಂಬ ಯಾಕೆ ಆಗಬಾರ್ದು? ಖಂಡಿತ ಎಲ್ಲರಿಗೂ ನಡೆಯುವಂಥದ್ದಾಗಿದೆ. ಪ್ರೇರೆ, ನಾವು ಇಷ್ಟೊತ್ತು ನಾವು ಎಲ್ಲ ಸಾಕ್ಷಿಗಳನ್ನ ನೋಡ್ದೋ. ಈಗ ನಂತರದ ಸಂಚಿಕೆಯನ್ನು ಅಲ್ಲಿ ಬಾಕಿಯನ್ನು ನಾವು ಮುಂದುವರಿಸ್ತೇವೆ. ಇದುವರೆಗೂ ನೀವು ನೋಡಿದಂಥ ಕಾರ್ಯಗಳಲ್ಲಿ ನಿಮ್ಮ ಜೀವಿತದಲ್ಲಿ ಏನಾದರೂ ಪ್ರಯಾಸಗಳು, ನಿಮ್ಮ ಕೈಲಿ ಆಗದೇ ಇರುವಂತಹ ಕೆಲವು ಸಮಸ್ಯೆಗಳಿದ್ರೆ ದಯವಿಟ್ಟು ಕೆಳಗೆ ಕಾಣುವ ನಂಬರ್ಗೆ ನೀವು ಫೋನ್ ಮಾಡಿರಿ. ನಮ್ಮದು ಪ್ರೇಯರ್ ಗ್ರೂಪ್ ಇದೆ. ಪ್ರೇಯರ್ ಗ್ರೂಪ್ ನಿಮಗಾಗಿ ಪ್ರಾರ್ಥನೆ ಮಾಡುತ್ತೆ. ಹಾಗೆ ನಿಮಗೆ ಕೌನ್ಸಿಲಿಂಗ್ ಯಾರಿಗಾದರೂ ಬೇಕಾದರೆ ಖಂಡಿತವಾಗ್ಲೂ ಈ ಒಂದು ನಂಬರಿಗೆ ನೀವು ಫೋನ್ ಮಾಡಿರಿ. ಕೌನ್ಸಿಲಿಂಗ್ ಆಗಿ ನೀವು ಡೇಟ್ಗಳನ್ನ ತೊಗೊಳ್ಬೋದು. ಹಾಗೆ ಕುಟುಂಬವಾಗಿ ದೇವರ ಸನ್ನಿಧಿಯಲ್ಲಿ ನಿಲ್ರಿ, ನಿರೀಕ್ಷೆ ಬಿಡಬೇಡ್ರಿ. ನಿರೀಕ್ಷೆಯನ್ನು ಕಳ್ಕೊಂಡವರಿಗೆ, ನಂಬಿಕೆಯನ್ನು ಕಳ್ಕೊಂಡವರಿಗೆ ನಂಬಿಕೆಯನ್ನು, ನಿರೀಕ್ಷೆಯನ್ನು ತುಂಬಲಿಕ್ಕಾಗಿ ಯೇಸು ಕ್ರಿಸ್ತನು ನಮ್ಮ ಕುಟುಂಬದಲ್ಲಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬರುವಂತಹ ಸಂಚಿಕೆಯಲ್ಲಿ ಮತ್ತೆ ನಾವು ತಿರುಗಿ ನೋಡೋಣ. ಅಲ್ಲಿವರೆಗೂ ಗಾಡ್ ಬ್ಲೆಸ್ ಯು.